ರಾಜ್ಯ ರಾಜಕಾರಣದಲ್ಲಿ ಈಗಾಗಲೇ ಸಾಕಷ್ಟು ವಿದ್ಯಮಾನಗಳು ಕೂಡ ನಡೀತಾ ಇದೆ. ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ DCM DK ಶಿವಕುಮಾರ್ ಅವರು ಶತಾಯಗತಾಯ ಮುಖ್ಯಮಂತ್ರಿ ಗದ್ದುಗೆಯನ್ನು ಹೇರಬೇಕು ಅಂತೇಳಿ ಸಾಕಷ್ಟು ರೀತಿಯಾದಂತಹ ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಈಗಾಗಲೇ ಏನು ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಆಗ್ತದೆ ಅಂತಿದ್ರು, ಆದರೆ ಈಗ ನಂಬರ್ ಕ್ರಾಂತಿ ಶುರುವಾಗಿದೆ. ಯಾವ್ಯಾವ MLAಗಳು ಯಾರ್ಯಾರ ಪರವಾಗಿದ್ದಾರೆ ಎನ್ನುವಂತಹ ದೃಷ್ಟಿಯಿಂದ ಈಗಾಗಲೇ MLAಗಳನ್ನು ಅಥವಾ ಶಾಸಕರನ್ನು ಸೆಳೆಯುವಂತಹ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಅದರಲ್ಲೂ ಕೂಡ DK ಶಿವಕುಮಾರ್ ಬಣದಲ್ಲಿರುವಂತಹ ಸಾಕಷ್ಟು ಜನ ಶಾಸಕರುಗಳು ಈಗಾಗಲೇ ಹೈಕಮಾಂಡ್ನ ಮೊರೆ ಹೋಗಿದ್ದಾರೆ. ತಮ್ಮ ತಮ್ಮ ಅಭಿಪ್ರಾಯವನ್ನು ತಮ್ಮ ಒಂದು ಏನು ಆಲೋಚನೆಗಳನ್ನು ಹೈಕಮಾಂಡ್ ಹತ್ರ ಮನವಿಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಅಥವಾ ಹೈಕಮಾಂಡ್ ಹತ್ರ ವಿಚಾರವನ್ನು ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ. ಆದರೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಒಂದು ಹಾದಿ ಸುಲಭ ಇದೆಯಾ ಅಂತೇಳಿ. ಯಾಕಂದರೆ DK ಶಿವಕುಮಾರ್ ಅವರು ಸಾಕಷ್ಟು ನಿಷ್ಠೆ ಇರ್ತಕ್ಕಂಥದ್ದು ಅಥವಾ ಸಾಕಷ್ಟು ನಂಬಿಕೆ ಇರ್ತಕ್ಕಂಥದ್ದು ಹೈಕಮಾಂಡ್ ಮೇಲೆ. ಅದರಲ್ಲೂ ಕೂಡ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರ ಮೇಲೆ ಸಾಕಷ್ಟು ಅಪಾರವಾದಂತಹ ನಂಬಿಕೆಯನ್ನು ಇಟ್ಟಿದ್ದಾರೆ. ಹೀಗಾಗಿ ಹೈಕಮಾಂಡ್ DK ಶಿವಕುಮಾರ್ ಅವರ ವಿಚಾರವಾಗಿ ಯಾವ ರೀತಿಯ ನಿಲುವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ತೀವ್ರ ಕುತೂಹಲವನ್ನು ಕೆಳಿಸ್ತಾ ಇದೆ. ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ DK ಶಿವಕುಮಾರ್ ಅವರು ಈಗಾಗಲೇ ಕಾಂಗ್ರೆಸ್ನ ಸಾಕಷ್ಟು ಕಷ್ಟದ ಪರಿಸ್ಥಿತಿಯಲ್ಲಿ ಬೆನ್ನೆಲುಬಾಗಿ ನಿಂತಿದ್ರು. ಆದರೆ ಈ ಪರಿಸ್ಥಿತಿಯಲ್ಲಿ DK ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡುವಂತಹ ಅಥವಾ ಅಧಿಕಾರವನ್ನು ಕೊಡುವಂತಹ ಕೆಲಸವನ್ನು ಕಾಂಗ್ರೆಸ್ನ ಹೈಕಮಾಂಡ್ ಮಾಡುತ್ತಾ ಅಂತ ಈಗಲೂ ಕೂಡ ಬಹಳ ಪ್ರಮುಖವಾಗಿ ಕರ್ನಾಟಕದವರೇ ಆದಂತಹ ACC ಅಧ್ಯಕ್ಷರಾದಂತಹ ಹಿರಿಯ ನಾಯಕರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ತಮ್ಮ ನಿಲುವನ್ನು ನೇರವಾಗಿ ಸ್ಪಷ್ಟಪಡಿಸಿದ್ದಾರೆ. ನಮ್ಮದೇನೂ ಇಲ್ಲ, ಎಲ್ಲವೂ ಕೂಡ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಹೇಳದಾಗಿ ನಡೆಯುತ್ತೆ ಅಂತೇಳಿ. ಹೀಗಾಗಿ ಅವರು ಯಾವ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಅದರಲ್ಲೂ ಕೂಡ DK ಶಿವಕುಮಾರ್ ಅವರಿಗೆ ಇರುವಂತಹ ಸವಾಲುಗಳೇನು ಅಂತೇಳಿ. ಯಾಕಂದರೆ ಈಗಾಗಲೇ ಏನು ಸಿದ್ದರಾಮಯ್ಯನವರು ತಮ್ಮದೇ ಆದಂತಹ ಆಪ್ತ ಶಾಸಕರನ್ನು ಹೊಂದಿದ್ದಾರೆ. ಶಾಸಕರ ವಿಚಾರದಲ್ಲಿ ಸಂಖ್ಯಾಬಲದಲ್ಲೂ ಕೂಡ ಅತಿ ಹೆಚ್ಚು ಶಾಸಕರನ್ನು ಹೊಂದಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಅದರಲ್ಲೂ ಕೂಡ ಈಗಾಗಲೇ ಅವರ ಪರವಾಗಿ ಪ್ರಭಾವಿ ಸಚಿವರುಗಳು ಕೂಡ ಸಾಕಷ್ಟು ಬ್ಯಾಟಿಂಗನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಸಿದ್ದರಾಮಯ್ಯನವ್ರನ್ನ ಮುಂದುವರಿಸುವಂತೆ ಸಾಕಷ್ಟು ಜನ ಶಾಸಕರುಗಳು ಕೂಡ ತಮ್ಮ ಅಹವಾಲನ್ನು ಕೂಡ ಹೈಕಮಾಂಡ್ ಏನಾದ್ರು ಕೇಳಿದ್ರೆ ಹೇಳುವುದಕ್ಕೂ ಕೂಡ ಸಾಕಷ್ಟು ತಯಾರಾಗಿದ್ದಾರೆ. ಆದರೆ ಅದು ಕೂಡ ಒಂದು ದೊಡ್ಡ ಮಟ್ಟದ ಸವಾಲಾಗಿದೆ. ಹಾಗೂ DK ಶಿವಕುಮಾರ್ ಅವರಿಗೆ ಬಹಳ ಪ್ರಮುಖವಾಗಿ ಏನು ED ಕೇಸ್ಗಳೇನಿದೆ ಅದು ಕೂಡ ತಲೆ ಮೇಲೆ ಇರುವಂತಹ ತೂಗುಗತ್ತಿ ಅಂತಲೇ ಹೇಳ್ಬೋದು. ಹಾಗೂ ಈಗ ಕಳೆದ ತಿಂಗಳುಗಳಲ್ಲಿ ನಡೆದಂತಹ ಬೆಳವಣಿಗೆಗಳೇನಿದೆ ಅವೆಲ್ಲವನ್ನು ಕೂಡ ಹೈಕಮಾಂಡ್ ಮುಂದೆ ಏನು ನ್ಯೂಟ್ರಲ್ ಇರುವಂತಹ ನಾಯಕರುಗಳು ಮನವರಿಕೆ ಮಾಡುವಂತಹ ಸಾಧ್ಯತೆ ಇದೆ. ಹೀಗಾಗಿ ಈಗಾಗಲೇ ಕಾಂಗ್ರೆಸ್ನಲ್ಲಿ ಮೂಲ ಹಾಗೂ ವಲಸಿಗ ಅನ್ನುವಂತಹ ವಿಚಾರಗಳು ಪ್ರಸ್ತಾಪ ಆಗ್ತಾ ಇದೆ. ಈಗ ಕಾಂಗ್ರೆಸ್ನಲ್ಲಿರುವಂತಹ ಮೂಲ ಕಾಂಗ್ರೆಸ್ಸಿಗರಿರುವಂಥವ್ರು ಏನಿದ್ದಾರೆ, ಹಿರಿಯ ನಾಯಕರು ಏನಿದ್ದಾರೆ, HK ಪಾಟೀಲ್ ಅವರಾಗಿರ್ಬೋದು, RV ದೇಶಪಾಂಡೆ ಆಗಿರ್ಬೋದು, BK ಹರಿಪ್ರಸಾದ್ ಆಗಿರ್ಬೋದು, KH ಮುನಿಯಪ್ಪನವರಾಗಿರ್ಬೋದು, ಪರಮೇಶ್ವರ್ ಅವರಾಗಿರ್ಬೋದು, ಈ ಎಲ್ಲ ನಾಯಕರುಗಳು ಕೂಡ DK ಶಿವಕುಮಾರ್ ಅವರ ಕ್ಯಾಪ್ಟನ್ಸಿಯನ್ನು, DK ಶಿವಕುಮಾರ್ ಅವರ ಲೀಡರ್ಶಿಪ್ಪನ್ನು ಮುಖ್ಯಮಂತ್ರಿಯಾಗಿ ಒಪ್ತಾರ ಅನ್ನೋದು ಕೂಡ ಒಂದು ದೊಡ್ಡ ಮಟ್ಟದ ಪ್ರಶ್ನೆಯಾಗಿದೆ. ಹೀಗಾಗಿ ಅವರ ಅಭಿಪ್ರಾಯವನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಸಂಗ್ರಹಿಸುವಂತಹ ಸಾಧ್ಯತೆ ಇದೆ. ಹೀಗಾಗಿ ಇವೆಲ್ಲ ಸವಾಲುಗಳ ನಡುವೆ ಕಾಂಗ್ರೆಸ್ನ ಹಿರಿಯ ನಾಯಕರುಗಳೇನಿದ್ದಾರೆ, HK ಪಾಟೀಲ್ ಅವರಿರ್ಬೋದು, ಪರಮೇಶ್ವರ್ ಇರ್ಬೋದು, BK ಹರಿಪ್ರಸಾದ್ ಇರ್ಬೋದು, ಇವರು ಎಲ್ಲರ ವಿಶ್ವಾಸವನ್ನು ಗಳಿಸುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಕೂಡ ತೆರೆಯ ಮರೆಯ ಹಿಂದೆ ಸಾಕಷ್ಟು ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ, ತಂತ್ರಗಾರಿಕೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಅವರ ಆಪ್ತ ಸಚಿವರು ಕೂಡ ಡಿನ್ನರ್ ಮೀಟಿಂಗ್ಗಳನ್ನ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ DK ಶಿವಕುಮಾರ್ ಅವರು ಈ ಒಂದು ರಾಜ್ಯ ರಾಜಕಾರಣದಲ್ಲಿ ನಡೆಯುವಂತಹ ಈಗಾಗಲೇ ಸಾಕಷ್ಟು ವಿದ್ಯಮಾನಗಳು ನಡೀತಾ ಇದೆ, ಈ ಒಂದು ಸವಾಲನ್ನು ಯಾವ ರೀತಿ ಎದುರಿಸ್ತಾರೆ ಹಾಗೂ ಅವರ ತಂತ್ರಗಾರಿಕೆ ಯಾವ ರೀತಿಯಾಗಿ ಮಾಡ್ತಾರೆ ಅಥವಾ ಈ ಒಂದು ತಂತ್ರಗಾರಿಕೆಯಲ್ಲಿ DK ಶಿವಕುಮಾರ್ ಅವರು ಸಕ್ಸಸ್ ಆಗಿ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸ್ತಾರ ಅಂತೇಳಿ ಕಾದು ನೋಡಬೇಕಾಗಿದೆ.